ಅಣ್ಣ ಇಲ್ಲಿ ನೋಡಿ. ಎಲೆ ಶ್ರೀನಿವಾಸು ಮತ್ತು ಫಾರೂಕು, ರವಿ ಅನ್ನೋರು, ವಿನೋದ್ ಕುಮಾರು ಇವರೇ ಹೊಡೆದಿರೋದು. ದಯವಿಟ್ಟು ಅವ್ರನ್ನ ಬಂಧಿಸಬೇಕು ಅಂತ ವಿನಂತಿ ಮಾಡ್ಕೊತೀನಿ. ಕಂಪ್ಲೇಂಟ್ ಪಟ್ಟಿ ಯಾರು ಅವ್ರು ಇರಲಿ, ಅವ್ರ ಜೊತೆಗೆ ಈಗ ನನ್ನ ಹತ್ರ ಕೆಲಸ ಮಾಡ್ತಾಯಿದ್ರು. ಈಗ 2 ತಿಂಗಳಾಗಿದೆ ನಾನು ಟೆಂಡರ್ ಮುಗಿದು. ಅವ್ರು ಆಟೋ ಓಡಿಸ್ಕೊಂಡು ಏನೋ ಜೀವನ ಮಾಡ್ತಾಯಿದ್ರು. ಬೇಕಾಗಿ ಏನೋ ಮಾತಾಡಬೇಕು ಬಾ ಅಂತ ಕರೆಸ್ಕೊಂಡು ಈ ಥರ ಮಾಡಿ ಅಲ್ಲಿ ಸುಳ್ಳು ಸುಬ್ಬಿಗೆ ಎಲ್ಲ ಹಚ್ಬಿಟ್ಟು ಸುಮ್ಮನೆ ಇವರೇ ಕಳಿಸಿದ್ರು ಅದು ಇದು ಅಂತ. ನಾವ್ಯಾವನು ಯಾರನ್ನೂ ಕಳಿಸಿಲ್ಲ. ಕಳ್ಸಂಗಿದ್ರೆ ನಾವು ಹೋಗ್ಬೇಕಂದ್ರೆ 10 ಜನ ಹೋಗ್ತೀವಿ, ಇಲ್ಲಾಂದರೆ 20 ಜನ ಹೋಗ್ತೀವಿ. ಒಬ್ಬರೇ ಯಾರನ್ನೂ ಕಳಿಸ್ಬಿಟ್ಟು ನಾವೇನು ಮಾಡಬೇಕು ಅನ್ನೋದೇನಿಲ್ಲ. ಪಾಪ ಅವರು ಎಲ್ಲೋ ಜೀವನ ಮಾಡ್ಕೊಂಡು ಆಟೋ ಓಡಿಸ್ತಾಯಿದ್ರು. ಕರೆದ್ಬಿಟ್ಟು ಈ ಥರ ಮನಸ್ಸು ಇಚ್ಛೆ ಹೊಡೆದು ಸಾಯೋ ಥರ ಹೊಡೆದು ಅವ್ರಿಗೆ ಈಗ ICU 4 ದಿನ ಇದ್ದಾರೆ. ನಾವು 9ನೇ ತಾರೀಕಿಗೆ ಕೊಟ್ಟಿದ್ವಿ ಕಂಪ್ಲೇಂಟು. ಆದರೆ ಇವರು ಯಾರು FIR ಮಾಡಲಿಲ್ಲ. ಇನ್ಸ್ಪೆಕ್ಟ್ರಿಗೆ ಆದರೆ ಹೇಳಿದ್ವಿ, ಸಬ್ ಇನ್ಸ್ಪೆಕ್ಟ್ರಿಗೂ ಹೇಳಿದ್ವಿ, DCPನ ಕೇಳಬೇಕು, ಅವ್ರನ್ನ ಕೇಳಬೇಕು ಅಂತ. ಅದಕ್ಕೆ ನಾವು ಇವತ್ತು ಹೋರಾಟದ ಮುಖಾಂತರ ಕೇಳಿದ್ದೀವಿ. ನಮ್ಮ ಹೋರಾಟಕ್ಕೆ ಇವತ್ತು ನ್ಯಾಯ ಸಿಕ್ಕಿದೆ. ಮುಂದೆ ಈಗ ಅದು ಏನಾಗಿದೆ, ಹೌದು ಸರ್, ಇವತ್ತವರೆಗೂ ನಮಗೆ ಒಂದೇ ಒಂದು FIR ಮಾಡಿಲ್ಲ. ಅವ್ರ ವಿರುದ್ಧ ನಾವು 100 ಕಂಪ್ಲೇಂಟ್ ಕೊಟ್ಟರು ಇವತ್ತು. ಆದರೆ ನಮ್ಮ ಆಪೋಸಿಟ್ ಬೇಕಂದರೆ ಪಾಪ ಅವರು ಕಲೆಕ್ಷನ್ ಮಾಡಿದ್ರೆ 200 ರೂಪಾಯಿಗೆಲ್ಲ FIR ಮಾಡಿದ್ದಾರೆ. ಹುಡುಗರು ID ಕಾರ್ಡ್ ಹಾಕೊಂಡು ಇಂಜುರಿ ಆಗಿದೆ, ಪೇಷಂಟ್ ಅಡ್ಮಿಟ್ ಆಗಿದ್ರು. 9ನೇ ತಾರೀಕು ಬಂದು ನಾವು ಇವ್ರಿಗೆ ತಿಳ್ಕೊಟ್ರೆ ನಮ್ಮ ಇನ್ಸ್ಪೆಕ್ಟ್ರನ್ನ ಕೇಳ್ತೀವಿ, ನಾವು ACPನ DCPನ ಕೇಳ್ತೀವಿ. ನಾಳೆ ಬನ್ನಿ ಇದನ್ನು ಪಿಟಿಷನ್ ಆಗಿ ತೊಗೊತೀನಿ ಅಂತಾರೆ. ನಾಳೆ ಬಂದು ಕೇಳಿದ್ರೆ ಇನ್ಸ್ಪೆಕ್ಟ್ರ್ ರಜಾ, ಇನ್ನೊಬ್ರು ರಜಾ. ಇವತ್ತು ಸೋಮವಾರ ಬಂದು ಕೇಳ್ತೀವಿ, ಇನ್ಸ್ಪೆಕ್ಟ್ರು ಏನೂ ಆಗಿಲ್ವಲ್ಲ ಅವನಿಗೆ ಅಂತಾರೆ. ಮತ್ತು ಅವ್ರ ಮನೆಯವ್ರು ಹೇಳ್ತಾರೆ, ತಾವು ಹೇಳಿಮ್ಮ ಅವ್ರೇನೋ ರೌಡಿ ಶೀಟ್ರು ಮಾಡ್ತೀರಿ ಅಂತಾರೆ. ಅವ್ರು ರೌಡಿ ಇದ್ದರೆ ಖಂಡಿತವಾಗಿ ರೌಡಿ ಶೀಟ್ರು ಮಾಡಿ, ಇಲ್ಲ ಅಂದರೆ ದಯವಿಟ್ಟು ಯಾರಿಗೂ ಧಮಕಿ ಕೊಡಬೇಡಿ. ನ್ಯಾಯ ಇದೆ, ಸಂವಿಧಾನ ನಮಗೆ ರಕ್ಷಣೆ ಆಗಿದೆ. ನಾ ಈ ಮೂಲಕ ನಿಮ್ಮೆಲ್ಲ ಮುಖಾಂತರ ಹೇಳಕ್ಕೆ ಹೇಳ್ತೀನಿ, ಸುಮ್ಮನೆ ಯಾರನ್ನೂ ರೌಡಿ ಶೀಟ್ರು ಮಾಡಬೇಡಿ. ಅವ್ರು ರೌಡಿ ಹಿನ್ನೆಲೆ ಇದ್ದರೆ ಮಾತ್ರ ರೌಡಿ ಶೀಟ್ರು ಮಾಡಿ. ಎಷ್ಟೋ ಜನ ರೌಡಿ ಪಟ್ಟಿ ಮುಚ್ಚಿ ಇವತ್ತು ರೌಡಿಗಳು ಥರ ವರ್ತಿಸ್ತಾ ಇದ್ದಾರೆ. ಅಂಥವ್ರನ್ನ ರೌಡಿ ಪಟ್ಟಿ ಮಾಡಿ ಆಟೋ ಓಡಿಸ್ಕೊಂಡು ಬದುಕೋವ್ರನ್ನ, ನ್ಯಾಯವಾಗಿ ಸರ್ಕಾರಿ ಟ್ಯಾಕ್ಸ್ ಕಟ್ಟಿ ಜೀವನ ನಡೆಸೋರನ್ನ ರೌಡಿ ಪಟ್ಟಿ ಮಾಡಬೇಡಿ. ಇವತ್ತು ನಾವೆಲ್ಲ ಬಂದು ನಿಮ್ಮ ಮಾಧ್ಯಮಗಳ ಮುಖಾಂತರ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಇವತ್ತು ನಾವು ಎಲ್ಲ ಬಂದು ಇಲ್ಲಿ ಕೇಳಿದಕ್ಕೋಸ್ಕರನೇ, ಹೋರಾಟ ಮಾಡಿದ್ದಕ್ಕೋಸ್ಕರನೇ ಈ ಸಂಜೆ ಈ FIR ಆಗಿದೆ. ಇದಕ್ಕೆ ಮುಂಚೆ ರಾಮಮೂರ್ತಿ ಅವರಾಗಲಿ, ಸಬ್ ಇನ್ಸ್ಪೆಕ್ಟರ್ ಉಮೇಶ್ ಅವರಾಗಲಿ, ಸಬ್ ಇನ್ಸ್ಪೆಕ್ಟರ್ ಸೋಮಪ್ಪ ಗೌಡಿ ಅವರಾದ್ರು ಆಪೋಸಿಟ್ ಅವ್ರ ಮೇಲೆ ಅವ್ರು ದೂರು ಕೊಟ್ಟರೆ FIR ಮಾಡ್ತಾರಂತೆ, ಇವ್ರು ದೂರು ಕೊಟ್ಟರೆ FIR ಮಾಡಲ್ವಂತೆ. ಅದಕ್ಕೆ ಬಂದು ನಾವು ಕೇಳ್ತೀವಿ, ಯಾಕೆ ಸ್ವಾಮಿ, ನ್ಯಾಯ ಉಳ್ಳವ್ರಿಗೆ ಮಾತ್ರ ನ್ಯಾಯನಾ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಿಕಾ ಅಂತ, ನಟರಾಜ್ ಅವ್ರ ವೈಫು. ಇದು 9ನೇ ತಾರೀಕು ಏನಾಗಿದೆ ಇದು ಗಲಾಟೆ. ಇದು ಕೇಸ್ ಕೊಡೋಕ್ಕೆ ಬಂದರೆ ಇವ್ರು ತಗೊಂಡಿಲ್ಲ. ಹಿಂಗೆ ನಮ್ಮ ಇವರೆಲ್ಲ ಬಂದು ಹೋಗ್ತಾಯಿದ್ರು. ಆದ್ರೂ ಅವರು ಕೇಸ್ ತಗೊಂಡಿಲ್ಲ. ಇವತ್ತು ನಾನು ನಮ್ಮ ಅತ್ತೆ ನಾವೆಲ್ಲ ಬಂದರು ಮಾತಾಡಿದ್ರು, ಸರ್ ಹಿಂಗೆ ICU ಇದ್ದಾರೆ, ಮೈ ಹುಷಾರಿಲ್ಲ, ಹಿಂಗೆ ಜಾಸ್ತಿ ಇಂಜುರಿ ಆಗಿದೆ ಅಂದರೆ, ಇಲ್ಲಮ್ಮ ICU ಇಂದ ಬರ್ತಾರಾ ಇಲ್ಲ ಹಂಗೆ ಹೋಗ್ತಾರಾ ಅಂತ ಕೇಳ್ತಾರೆ. ಇಲ್ಲ ಸರ್ ಏನು ಹಿಂಗೆಲ್ಲ ಮಾತಾಡ್ತೀರಾ ಅಂದರೆ, ಆಯಿತು ಸುಮ್ಮನೆ ಇರ್ರಮ್ಮ ಅಂತ ನಮ್ಮ ಬಾಯಿ ಮುಚ್ಚಿಸೋಕ್ಕೆ ನೋಡ್ತಾರೆ. ಅವ್ರ ಬಗ್ಗೆ ನಾವೇನು ಹೇಳಿದ್ರು ತಗೊತಾ ಇಲ್ಲ. ಲಾಸ್ಟಲ್ಲಿ ಆಚೆ ಬರೋವಾಗ ಏನು ಹೇಳ್ತಾರೆ, ನೋಡ್ರಮ್ಮ ಹಿಂಗೆ ನನಗೇನಾದರೂ ಒಂದು ಗಾಳಿ ಸುದ್ದಿ ಬಂದ್ರೂ ಅವನ್ನ ತಂದು ಇಲ್ಲಿ ನಿಲ್ಲಿಸಿ ಸ್ಲೇಟ್ ಇಡಿಸ್ತೀನಿ, ಅವನ್ನ ಆಚೆ ಬಿಡಲ್ಲ, ಅವ್ನು ರೋಡಿ ಶೀಟ್ರ್ ಮಾಡಿಸ್ತೀನಿ ಅಂತ ಬೆದರಿಕೆ ಆಗ್ತಾಯಿದ್ದಾರೆ. ಪೊಲೀಸ್ ರಾಮಮೂರ್ತಿ ಸರ್ ಅಂತ ಅವ್ರು ಹಾಕಿದ್ದು. ಈಗ FIR ಈಗ ನಾವು
ಅಂಜನ್ ಕುಮಾರ ಅಣ್ಣ ಮತ್ತು ದಿಲೀಪ್ ಅಣ್ಣ ಇವರ ಅಂಜನ್ ಮೂರ್ತಿ ಅಣ್ಣ ಮತ್ತು ದಿಲೀಪ್ ಅಣ್ಣ ಇವರೆಲ್ಲ ಬಂದು ಈಗ ಹೋರಾಟ ಮಾಡಿದ್ದಕ್ಕೆ ಈಗ ಮಾಡಿಕೊಟ್ಟಿದ್ದಾರೆ.